ಕೌಸಲ್ಯೆಯ ಅಂತಃಪುರದಿಂದ ಶ್ರೀರಾಮನ ಜೊತೆಯಲ್ಲಿ ಮೊದಲೇ ಬಂದಿದ್ದಂತಹ ಲಕ್ಷ್ಮಣನು ಪತಿ ಪತ್ನಿಯರ ಈ ಸಂವಾದಗಳೆಲ್ಲವನ್ನ ಕೇಳಿಸಿಕೊಂಡ. ರಾಮ ಸೀತೆಯರ ಸಂವಾದಗಳನ್ನು ಶೋಕವನ್ನು ಸಹಿಸಿಕೊಳ್ಳಲಾರದೆ ಕಣ್ಣೀರಿನಿಂದ ತೊಯ್ದ ಮುಖವನ್ನು ಉಳ್ಳವನಾಗಿ ಅಣ್ಣನ ಕಾಲುಗಳನ್ನು ಭದ್ರವಾಗಿ ಹಿಡಿದು ನಮಸ್ಕರಿಸಿ 14 ವರ್ಷಗಳ ವನವಾಸ ಎಂಬ ಮಹಾವ್ರತವನ್ನು ಕೈಗೊಂಡಿದ್ದ ಶ್ರೀರಾಮನಿಗೂ ಮತ್ತು ಯಶಸ್ವಿನಿಯಾದ ಸೀತೆಗೂ ಕೈಮುಗಿದು ಪ್ರಾರ್ಥಿಸಿದ. ಮೃಗಗಳಿಂದಲೂ ಆನೆಗಳಿಂದಲೂ ನಿಬಿಡವಾಗಿರುವ ಅರಣ್ಯಕ್ಕೆ ಪ್ರಯಾಣ ಮಾಡಲು ನೀವು ನಿಶ್ಚಯಿಸಿರುವಿರಾದರೆ ನಿಮ್ಮನ್ನು ಅನುಸರಿಸಿ ನಾನೂ ಅರಣ್ಯಕ್ಕೆ ಬರುತ್ತೇನೆ. ಧನುಸ್ಸನ್ನು ಧರಿಸಿ ನಿಮ್ಮ ಮುಂಭಾಗದಲ್ಲಿ ಯಾವಾಗಲೂ ಇರುತ್ತೇನೆ. ಪಕ್ಷಿಗಳಿಂದಲೂ ಮೃಗಗಳ ಸಮೂಹಗಳಿಂದಲೂ ಎಲ್ಲೆಡೆಗಳಲ್ಲಿಯೂ ಶಬ್ದದಿಂದ ತುಂಬಿದ ರಮ್ಯವಾದ ಅರಣ್ಯಗಳಲ್ಲಿ ನನ್ನ ಜೊತೆಯಲ್ಲಿ ನೀವು ಸಂಚರಿಸಬಹುದು. ನೀವಿಲ್ಲದೆ ನನಗೆ ದೇವಲೋಕವನ್ನು ಜಯಿಸುವುದು ಬೇಕಾಗಿಲ್ಲ, ದೇವತ್ವವೂ ಬೇಕಾಗಿಲ್ಲ. ಲೋಕಗಳಲ್ಲಿರುವ ಐಶ್ವರ್ಯವನ್ನು ನಾನು ಅಪೇಕ್ಷಿಸುವುದಿಲ್ಲ. ಅನವರತವಾಗಿ ನಿಮ್ಮ ಜೊತೆಯಲ್ಲಿರುವುದೊಂದೇ ನನ್ನ ಅಪೇಕ್ಷೆಯಾಗಿದೆ. ಅಣ್ಣನೊಡನೆ ಅರಣ್ಯಕ್ಕೆ ಹೋಗಲು ನಿಶ್ಚಯಿಸಿದ ಸೌಮಿತ್ರಿಯು ಹೀಗೆ ಹೇಳುತ್ತಿದ್ದರೂ ಶ್ರೀರಾಮನು ಯುಕ್ತಿಯುಕ್ತವಾದ ಅನೇಕ ಸಾಂತ್ವನ ವಚನಗಳಿಂದ ಲಕ್ಷ್ಮಣನು ತನ್ನೊಡನೆ ಬರುವುದನ್ನು ನಿಷೇಧಿಸಿದ. ಆದರೆ ಲಕ್ಷ್ಮಣನು ಅಧೀರನಾಗಲಿಲ್ಲ. ಪುನಃ ರಾಮನೊಡನೆ ಹೇಳಿದ, ಅಣ್ಣ, ನಿನ್ನೊಡನೆ ಕಾಡಿಗೆ ಬರಲು ಈ ಹಿಂದೆಯೇ ನಿನ್ನಿಂದ ಒಪ್ಪಿಗೆಯನ್ನು ಪಡೆದಿರುತ್ತೇನೆ. ಇದೇನೀಗ ನನ್ನನ್ನು ಬರಕೂಡದೆಂದು ಹೇಳುತ್ತಿದ್ದಿ? ನಿನ್ನ ಜೊತೆಯಲ್ಲಿ ಕಾಡಿಗೆ ಬರಲು ಬಯಸಿರುವ ನನಗೆ ತಡೆಯನ್ನೇಕೆ ಮಾಡುತ್ತಿದ್ದಿ? ಇದಕ್ಕೆ ಕಾರಣವನ್ನು ತಿಳಿಯಬಯಸುತ್ತೇನೆ. ಮೊದಲು ಅನುಮತಿಯನ್ನು ನೀಡಿ ಈಗ ಬರುವುದು ಬೇಡವೆಂದು ಹೇಳುತ್ತಿರುವುದನ್ನು ನೋಡಿದರೆ ನಾನೇನಾದರೂ ಅಪರಾಧ ಮಾಡಿರುವೆನೇ ಎಂಬ ಸಂಶಯ ನನಗೆ ಉಂಟಾಗಿದೆ. ಆ ಬಳಿಕ ಮಹಾ ತೇಜಸ್ವಿಯಾದ ಲಕ್ಷ್ಮಣಾಗ್ರಜನಾದ ಶ್ರೀರಾಮನು ಧೀರನಾದ ತನಗಿಂತಲೂ ಮೊದಲೇ ಕಾಡಿಗೆ ಹೊರಡಲು ಸಿದ್ಧನಾಗಿ ನಿಂತು ತನ್ನನ್ನೂ ಅರಣ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ಯಾಚಿಸುತ್ತಾ ಕೈಮುಗಿದು ನಿಂತಿದ್ದಂತಹ ಆ ಲಕ್ಷ್ಮಣನಿಗೆ ಹೇಳಿದ, ಲಕ್ಷ್ಮಣ, ನನ್ನ ವಿಷಯದಲ್ಲಿ ನೀನು ಅತ್ಯಂತ ಸ್ನೇಹಯುಕ್ತನಾಗಿರುವೆ, ಧರ್ಮನಿರತನಾಗಿರುವೆ, ವೀರನಾಗಿಯೂ ಇರುವೆ. ಸರ್ವಕಾಲಗಳಲ್ಲಿಯೂ ಸತ್ಪುರುಷರಿಂದ ಅನುಸರಿಸಲ್ಪಟ್ಟಿರುವ ಧರ್ಮ ಮಾರ್ಗದಲ್ಲಿಯೇ ನಡೆಯುವೆ. ನನಗಂತೂ ನೀನು ಪ್ರಾಣಪ್ರಿಯನು, ಪ್ರಾಣಗಳಿಗೆ ಸಮಾನನು, ವಿಧೇಯನು, ತಮ್ಮನೂ ಸ್ನೇಹಿತನೂ ಆಗಿದ್ದಿ. ನಾನು ಹೇಳುವುದನ್ನು ಆಲಿಸು. ಈಗ ನೀನೂ ನನ್ನೊಡನೆ ಕಾಡಿಗೆ ಬಂದು ಬಿಟ್ಟರೆ ನಮ್ಮ ತಾಯಂದಿರಾದ ಕೌಸಲ್ಯ ಸುಮಿತ್ರೆಯರನ್ನು ಭರಿಸಿ ಪೋಷಿಸುವವರು ಯಾರಿದ್ದಾರೆ? ಪರ್ಜನ್ಯನು ಭೂಮಿಗೆ ಯಥೇಚ್ಛವಾಗಿ ಮಳೆಯನ್ನು ಸುರಿಸುವಂತೆ ಪ್ರಜೆಗಳ ಇಷ್ಟಾರ್ಥಗಳೆಲ್ಲವನ್ನು ಯಾವ ನರಪತಿಯಾದ ದಶರಥನು ನೆರವೇರಿಸುತ್ತಿದ್ದನೋ ಮಹಾ ತೇಜಸ್ವಿಯಾದ ಆ ನಮ್ಮ ರಾಜನು ಇಂದು ಕೈಕೇಯಿಯ ಕಾಮಪಾಶದಿಂದ ಬಂಧಿಸಲ್ಪಟ್ಟಿದ್ದಾನೆ. ಆದುದರಿಂದ ರಾಜನು ನಮ್ಮ ತಾಯಿಯರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವನು ಎಂಬ ವಿಶ್ವಾಸವನ್ನು ಇಡಲು ಸಾಧ್ಯವಾಗುವುದಿಲ್ಲ. ಅಶ್ವಪತಿಯ ಮಗಳಾದ ಆ ಕೈಕೇಯಿಯಾದರೋ ಈ ರಾಜ್ಯವನ್ನು ತನ್ನ ವಶಪಡಿಸಿಕೊಂಡು ದುಃಖದಿಂದ ಪರಿತಪ್ತರಾದ ತನ್ನ ಸವತಿಯರಿಗೆ ಒಳ್ಳೆಯದನ್ನು ಖಂಡಿತವಾಗಿಯೂ ಮಾಡುವುದಿಲ್ಲ. ಕೈಕೇಯಿಯಿಂದ ರಾಜ್ಯವನ್ನು ಪಡೆಯುವ ಭರತನು ಕೈಕೇಯಿಯ ನಿಯಂತ್ರಣದಲ್ಲಿಯೇ ಇರುವನು. ಆದುದರಿಂದ ಬಹು ದುಃಖಿತರಾದ ಕೌಸಲ್ಯೆಯನ್ನಾಗಲಿ ಸುಮಿತ್ರೆಯನ್ನಾಗಲಿ ಪೋಷಿಸಲಾರ. ಹಾಗಾಗಿ ಆರ್ಯೆಯಾದ ಕೌಸಲ್ಯಾದೇವಿಯನ್ನು ರಾಜನ ಅನುಮತಿಯನ್ನು ಪಡೆದಾಗಲಿ ನೀನೇ ಮಾಡಿದ ಸಂಪಾದನೆಯಿಂದಾಗಲಿ ಭರಿಸಿ ಪೋಷಿಸು. ನಾನು ಹೇಳಿದ ಈ ಮಾತುಗಳ ಗೂಢಾರ್ಥವನ್ನು ಗ್ರಹಿಸಿ ಅದರಂತೆ ಕಾರ್ಯ ಮಾಡು. ನಾನು ಹೇಳಿದಂತೆ ನೀನು ಮಾಡುವುದರಿಂದ ನನ್ನ ಮೇಲೆ ನೀನಿಟ್ಟಿರುವ ಭಕ್ತಿಯು ಚೆನ್ನಾಗಿ ಬೆಳಕಿಗೆ ಬರುತ್ತದೆ. ಮಾತಾ ಪಿತೃ ಗುರುಗಳ ಪೂಜೆ ಮಾಡುವುದರಿಂದ
ಎಣೆಯಿಲ್ಲದ ಮತ್ತು ಮಹತ್ತರವಾದ ಪುಣ್ಯವೂ ಲಭಿಸುತ್ತದೆ. ನನಗಾಗಿ ನೀನು ಇಲ್ಲಿಯೇ ಇದ್ದು ಗುರುಜನರ ಶುಶ್ರೂಷೆಯನ್ನು ಮಾಡಿಕೊಂಡಿರು. ನೀನು ಹಾಗೆ ಮಾಡದಿದ್ದರೆ ನಮ್ಮನ್ನು ಅಗಲಿದ ನಮ್ಮ ತಾಯಿಯರಿಗೆ ಸುಖವೆಂಬುದೇ ಇರುವುದಿಲ್ಲ. ಶ್ರೀರಾಮನು ಹೀಗೆ ಹೇಳಿದ ತಕ್ಷಣ ವಾಕ್ಯಗಳನ್ನು ಯುಕ್ತಿಗಳನ್ನು ಜೋಡಿಸಿ ಹೇಳುವುದರಲ್ಲಿ ನಿಪುಣನಾದ ಲಕ್ಷ್ಮಣನು ಯುಕ್ತಿಯುಕ್ತವಾದ ಮಾತುಗಳನ್ನು ಆಡುವುದರಲ್ಲಿ ಅತಿ ಚತುರನಾದ ಶ್ರೀರಾಮನಿಗೆ ಮೃದುವಾದ ಈ ಮಾತನ್ನು ಹೇಳಿದ. ಅಣ್ಣ, ನಿನ್ನ ಪ್ರಭಾವದಿಂದಲೇ ಭರತನು ಕೌಸಲ್ಯೆಯನ್ನು ಮತ್ತು ಸುಮಿತ್ರೆಯನ್ನು ಪ್ರಯತ್ನಪೂರ್ವಕವಾಗಿ ಸತ್ಕರಿಸುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಒಂದು ವೇಳೆ ಭರತನು ಉತ್ತಮವಾದ ಈ ರಾಜ್ಯವನ್ನು ಪಡೆದು ದುರ್ಮಾರ್ಗ ಪ್ರವೃತ್ತನಾಗಿ ದುರ್ಬುದ್ಧಿಯಿಂದ ಗರ್ವಿಷ್ಠನಾಗಿ ನಮ್ಮ ತಾಯಂದಿರನ್ನು ರಕ್ಷಿಸದೆಯೇ ಹೋದರೆ, ಅನಾದರಣೆ ಮಾಡಿದರೆ ಆ ಕೂಡಲೇ ನಾನು ದುರ್ಮತಿಯಾದ ಕ್ರೂರನಾದ ಆ ಭರತನನ್ನು ಸಂಹರಿಸಿಬಿಡುತ್ತೇನೆ. ಅವನ ಬಂಧುಗಳೆಲ್ಲರೂ ಎದುರಾಗಿ ಬಂದರೂ ಅವನ ಪಕ್ಷವನ್ನು ಬೆಂಬಲಿಸಿ 3 ಲೋಕಗಳೇ ಎದುರಾಗಿ ಬಂದರೂ ಎಲ್ಲರನ್ನೂ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುತ್ತೇನೆ. ಅಲ್ಲದೆ ಕೌಸಲ್ಯಾದೇವಿಯು ನನ್ನಂತಹ 1000 ಮಂದಿಯನ್ನಾದರೂ ಭರಿಸಿ ಪೋಷಿಸಲು ಸಮರ್ಥಳಾಗಿದ್ದಾಳೆ. ಅವಳನ್ನು ಆಶ್ರಯಿಸಿ ಜೀವಿಕೆಯನ್ನು ನಡೆಸುತ್ತಿರುವ ಗ್ರಾಮಗಳೇ ಸಾವಿರಾರು ಸಂಖ್ಯೆಯಲ್ಲಿವೆ. ಹೀಗಿರುವಾಗ ಅವಳನ್ನು ಯಾರಾದರೂ ಪೋಷಿಸಬೇಕೇ? ಕೌಸಲ್ಯೆಯು ತನ್ನ ಭರಣ ಪೋಷಣೆಗಳಲ್ಲಿಯೂ ನನ್ನ ತಾಯಿಯಾದ ಸುಮಿತ್ರೆಯ ಭರಣ ಪೋಷಣೆಯಲ್ಲಿಯೂ ನನ್ನಂತಹ ಸಾವಿರಾರು ಮಂದಿಯನ್ನು ಪೋಷಿಸುವುದರಲ್ಲಿಯೂ ಸಮರ್ಥಳಾಗಿದ್ದಾಳೆ. ಹಾಗಾಗಿ ನಮ್ಮ ತಾಯಿಯರ ಭರಣ ಪೋಷಣೆಗಳ ವಿಷಯವಾಗಿ ನಾವು ಯೋಚಿಸಬೇಕಾಗಿಯೇ ಇಲ್ಲ. ರಾಮಭದ್ರ, ನೀನು ನನ್ನನ್ನು ಅನುಚರನನ್ನಾಗಿ ಮಾಡಿಕೊ. ಹೀಗೆ ನನ್ನನ್ನು ಸೇವಕನನ್ನಾಗಿ ಪರಿಗ್ರಹಿಸುವುದು ಧರ್ಮ ವಿರುದ್ಧವಲ್ಲ. ನಿನ್ನ ಕೈಂಕರ್ಯದಿಂದಾಗಿ ನಾನು ಕೃತಾರ್ಥನಾಗುವೆನು. ನಿನಗೂ ನನ್ನಿಂದ ಸ್ವಲ್ಪವಾದರೂ ಪ್ರಯೋಜನ ಉಂಟು. ಗುದ್ದಲಿ ಮತ್ತು ಮಂಕರಿಗಳೊಡನೆ ಧನುರ್ಬಾಣಗಳನ್ನು ತೆಗೆದುಕೊಂಡು ನಿನಗೆ ಹಾದಿಯನ್ನು ತೋರಿಸುತ್ತಾ ನಿನ್ನ ಮುಂದೆ ಹೋಗುತ್ತಿರುತ್ತೇನೆ. ಕಾಡಿನಲ್ಲಿರುವ ನಿನಗೆ ಅನುದಿನವೂ ಕಂದ ಮೂಲಗಳನ್ನು ಹಣ್ಣುಗಳನ್ನು ನಾನು ತಂದುಕೊಡುತ್ತೇನೆ. ಅರಣ್ಯದಲ್ಲಿ ಸುಲಭವಾಗಿ ಸಿಕ್ಕುವ ತಪಸ್ವಿಗಳಿಗೆ ಭೋಜನ ಯೋಗ್ಯವಾದ ಇತರ ವಸ್ತುಗಳನ್ನು ತರುತ್ತೇನೆ. ನೀನು ನಿಶ್ಚಿಂತನಾಗಿ ವೈದೇಹಿಯೊಡನೆ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ವಿಹರಿಸು. ನೀನು ಎಚ್ಚರಗೊಂಡಿರುವಾಗಲೂ ಮಲಗಿರುವಾಗಲೂ ನಾನೇ ಎಲ್ಲ ಕಾರ್ಯಗಳನ್ನು ಮಾಡುತ್ತೇನೆ. ಶ್ರೀರಾಮನು ಲಕ್ಷ್ಮಣನ ಆ ಮಾತಿನಿಂದ ಸುಪ್ರೀತನಾಗಿ ಹೇಳಿದ. ನನ್ನ ಜೊತೆಯಲ್ಲಿ ಬರಲು ನಿನಗೆ ಅನುಮತಿಯನ್ನು ನೀಡಿದ್ದೇನೆ. ಈಗಲೇ ಹೊರಡು. ಅರಣ್ಯಕ್ಕೆ ಪ್ರಯಾಣ ಮಾಡಲು ಎಲ್ಲ ಗೆಳೆಯರ ಅನುಮತಿಯನ್ನು ಪಡೆದುಕೊಂಡು ಬಾ. ಜನಕರಾಜನು ಮಾಡಿದ ಮಹಾಯಜ್ಞದ ಸಮಯದಲ್ಲಿ ಸುಪ್ರೀತನಾದ ವರುಣನು ತಾನಾಗಿಯೇ ಬಂದು ಜನಕರಾಜನಿಗೆ ಭಯಂಕರವಾದ 2 ಧನುಸ್ಸುಗಳನ್ನು, ಅಭೇದ್ಯವಾದ 2 ಕವಚಗಳನ್ನು, ದಿವ್ಯವಾದ ಅಕ್ಷಯವಾದ ಬಾಣಗಳಿರುವ 2 ಬತ್ತಳಿಕೆಗಳನ್ನು, ಸೂರ್ಯನ ಕಿರಣಗಳ ಹಾಗೆ ಥಳಥಳಿಸುವ ಮತ್ತು ಚಿನ್ನದ ಹಿಡಿಯಿಂದ ಕೂಡಿರುವ 2 ಖಡ್ಗಗಳನ್ನು ಕೊಟ್ಟಿದ್ದನು. ಅವೆಲ್ಲವನ್ನು ಜನಕನು ನನಗೆ ವಿವಾಹ ಸಮಯದಲ್ಲಿ ಬಳುವಳಿಯಾಗಿ ಕೊಟ್ಟನು. ಆ ಎಲ್ಲ ಆಯುಧಗಳನ್ನು ನಾನು ವಿಧಿವತ್ತಾಗಿ ಪೂಜಿಸಿ ಆಚಾರ್ಯರಾದ ವಸಿಷ್ಠರ ಮನೆಯಲ್ಲಿ ಇಟ್ಟಿದ್ದೇನೆ. ಆ ಆಯುಧಗಳೆಲ್ಲವನ್ನು ನೀನು ಈಗಲೇ ತೆಗೆದುಕೊಂಡು ಬರಬೇಕು. ಶ್ರೀರಾಮನು ಹೇಳಿದ ಹಾಗೆ ಲಕ್ಷ್ಮಣನು ಸ್ನೇಹಿತರನ್ನು ಬರಮಾಡಿಕೊಂಡು ಅವರಿಗೆ ತಾನು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೋಗುವ ವಿಷಯವನ್ನು ತಿಳಿಸಿ ಗುರುಗಳಾದ ವಸಿಷ್ಠರ ಮನೆಗೆ ಹೋಗಿ ಅಲ್ಲಿದ್ದ ಆಯುಧಗಳೆಲ್ಲವನ್ನೂ ತೆಗೆದುಕೊಂಡು ಶ್ರೀರಾಮನ ಬಳಿಗೆ ಬಂದ. ಅನುದಿನವೂ ರಾಜಶ್ರೇಷ್ಠರಿಂದ ಪೂಜೆಗೊಳ್ಳುತ್ತಾ ಪುಷ್ಪಮಾಲಿಕೆಗಳಿಂದ ಸಮಲಂಕೃತವಾಗಿದ್ದ ದಿವ್ಯವಾದ ಎಲ್ಲ ಆಯುಧಗಳನ್ನು ಲಕ್ಷ್ಮಣನು ಶ್ರೀರಾಮನಿಗೆ ತೋರಿಸಿದ.
ಹಾಗೆ ಬಂದ ಲಕ್ಷ್ಮಣನನ್ನು ನೋಡಿ ಪರಮ ಪ್ರೀತನಾದ ಜಿತೇಂದ್ರಿಯನಾದ ಶ್ರೀರಾಮನು ತಮ್ಮನಿಗೆ ಹೇಳಿದ, ಲಕ್ಷ್ಮಣ, ನಿನ್ನನ್ನು ನೋಡಲು ಬಯಸಿದ ವೇಳೆಗೆ ಸರಿಯಾಗಿ ನೀನು ಬಂದಿ. ನನ್ನ ಸಕಲ ಐಶ್ವರ್ಯಗಳನ್ನು ನಿನ್ನೊಡನೆ ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ದಾನ ಮಾಡಲು ಬಯಸಿದ್ದೇನೆ. ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ಗುರು ಶುಶ್ರೂಷೆ ಮಾಡುತ್ತಾ ಗುರುಗಳಲ್ಲಿಯೇ ಅನನ್ಯ ಭಕ್ತಿ ಉಳ್ಳವರಾಗಿರುವ ಬ್ರಾಹ್ಮಣ ಶ್ರೇಷ್ಠರಿಗೂ ಮತ್ತು ನನ್ನ ಅವಲಂಬನೆಯಿಂದಲೇ ಜೀವನವನ್ನು ನಡೆಸುತ್ತಿರುವ ಎಲ್ಲ ಭೃತ್ಯ ವರ್ಗದವರಿಗೂ ನನ್ನ ಅಪಾರವಾದ ಸಂಪತ್ತನ್ನು ದಾನ ಮಾಡಲು ಬಯಸಿದ್ದೇನೆ. ದ್ವಿಜಶ್ರೇಷ್ಠನಾದ ವಸಿಷ್ಠರ ಮಗನಾದ ಪೂಜ್ಯನಾದ ಸುಯಜ್ಞನನ್ನು ಒಡನೆಯೇ ಕರೆದುಕೊಂಡು ಬಾ. ಶಿಷ್ಟರಾದ ಎಲ್ಲ ಬ್ರಾಹ್ಮಣರನ್ನು ಸತ್ಕರಿಸಿ ಅವರೆಲ್ಲರ ಆಶೀರ್ವಾದಗಳನ್ನು ಪಡೆದು ನಿನ್ನೊಡನೆಯೇ ಅರಣ್ಯಕ್ಕೆ ಪ್ರಯಾಣ ಮಾಡುತ್ತೇನೆ.